ತಣ್ಣಗಿದ್ದ ಕಾಫಿನಾಡಿನ ಅರಣ್ಯದಲ್ಲಿ ಮತ್ತೆ ತಲ್ಲಣ ಶುರುವಾಗಿದೆ. ಕಾಡಂಚಿನ ಗ್ರಾಮಗಳಲ್ಲಿ ಕೆಂಪು ಉಗ್ರರು ಹೆಜ್ಜೆ ಹಾಕ್ತಿದ್ದಾರೆ. ಖಾಕಿ ಪಡೆಗೆ ಇದೇ ತಲೆನೋವಾಗಿದ್ದು ಮತ್ತೆ ಆಪರೇಷನ್ ಶುರು ಮಾಡಿದ್ದಾರೆ. ಹುಡುಕಾಟ ಶುರುವಾಗಿದೆ. ಕಾಡಿನೊಳಗೆ ಖಾಕಿ ಪಡೆ ಹೆಜ್ಜೆ ಹಾಕ್ತಿದೆ. ಗನ್ ಜೊತೆ ಹೀಗೆ ತಲಾಶ್ ಮಾಡ್ತಿರೋದು ನಕ್ಸಲರಿಗಾಗಿ. ದಶಕದ ಬಳಿಕ ಕಾಫಿ ನಾಡಿನಲ್ಲಿ ನಕ್ಸಲರ ಹೆಜ್ಜೆ ಗುರುತು. ಕಾಡಿನಲ್ಲಿ ನಕ್ಸಲರಿಗಾಗಿ ಶುರುವಾಯಿತು ಆಪರೇಷನ್. ಕಾಫಿ ನಾಡಿನಲ್ಲಿ ತಣ್ಣಗಾಗಿದ್ದ ನಕ್ಸಲ್ ಚಟುವಟಿಕೆ ದಶಕದ ಬಳಿಕ ಮತ್ತೆ ಚಿಗುರಿದೆ. ಕಸ್ತೂರಿ ರಂಗನ್ ವರದಿ ಜಾರಿ ಆತಂಕವನ್ನ ಮುಂದಿಟ್ಟುಕೊಂಡು ನಕ್ಸಲ್ ಪಡೆ ಮತ್ತೆ ಚಟುವಟಿಕೆ ಶುರು ಮಾಡಿದೆ. ಕೊಪ್ಪ ತಾಲೂಕಿನ ಯಡಗುಂದ ಗ್ರಾಮಕ್ಕೆ ಕುಖ್ಯಾತ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಸೇರಿ 6 ಜನ ಶಸ್ತ್ರಧಾರಿಗಳ ತಂಡ ಭೇಟಿ ಕೊಟ್ಟಿರೋದು ದೃಢಪಟ್ಟಿದೆ. ಶೃಂಗೇರಿ, ಕೊಪ್ಪ, ಮೂಡಿಗೆರೆ, ಕಳಸ ಭಾಗದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಕಳೆದೆರಡು ವಾರದಿಂದ ನಕ್ಸಲರ ತಂಡ ಸಕ್ರಿಯವಾಗಿದ್ದು ಕಾಡಂಚಿನ ಮನೆಗಳಿಗೆ ಭೇಟಿ ಕೊಡ್ತಿದೆ. ಅರಣ್ಯ ಒತ್ತುವರಿ ತೆರವು ವಿರುದ್ಧದ ಹೋರಾಟಕ್ಕೆ ಬೆಂಬಲ ಕೊಡುತ್ತಿದೆ. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಚಿಕ್ಕಮಗಳೂರು ಎಸ್ಪಿ, ಎಎನ್ಎಫ್ ಎಸ್ಪಿ ನೇತೃತ್ವದಲ್ಲಿ ಶೋಧ ಶುರುವಾಗಿದೆ. ಕಡೆಗುಂಡಿ ಗ್ರಾಮದ ಸುಬ್ಬೇಗೌಡ ಅನ್ನೋರ ಮನೆಯಲ್ಲಿ ನಕ್ಸಲರ 3 ಬಂದೂಕು ಪತ್ತೆಯಾಗಿದ್ದು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ. ನಕ್ಸಲ್ ನಾಯಕಿ ಲತಾ, ಜಯಣ್ಣ ಸೇರಿ 3 ವಿರುದ್ಧ ಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕುದುರೆಮುಖ, ಕೊಪ್ಪ, ಶೃಂಗೇರಿ, ಕರಕಟ್ಟೆ ಭಾಗದ ಅರಣ್ಯದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಈ ನಡುವೆ ನಿನ್ನೆ ಕಸ್ತೂರಿ ರಂಗನ್ ವರದಿ ಜಾರಿ, ಅರಣ್ಯ ಒತ್ತುವರಿ ತೆರವು ವಿರೋಧಿಸಿ ಕೊಪ್ಪ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗಿದೆ. ನೀವು ಹೊಸ ಒತ್ತುವರಿ ಅನ್ನುವಂಥದ್ದನ್ನು ಬಿಟ್ಟು ಬೇರೆ ಒತ್ತುವರಿಗಳನ್ನು ತೆರವು ಮಾಡಕ್ಕೆ ಹೋದ್ರೆ ಇಲ್ಲಾಗಿರ್ತಕ್ಕಂಥ ಕಾನೂನಿನ ತೊಂದರೆಗಳಿಗೆ, ಶಾಂತಿ ನೆಮ್ಮದಿಗಳಾಗ್ತಕ್ಕಂಥ ತೊಂದರೆಗೆ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಹೊಣೆ ಆಗ್ತಾರೆ ಅನ್ನುವಂಥ ವಾಸ್ತವವನ್ನ ಜನರ ಎದುರುಗಡೆ ನಾವು ಹೇಳಬೇಕಾಗ್ತದೆ. ಬಡ್ಡೆ ಕೀಳಕ್ಕೆ ಹೋದ್ರೆ ನಿಮ್ ಬಡ್ಡೆ ಕೀಳೋದು ಹೆಂಗೆ ಅನ್ನೋದು ನಮಗೂ ಬರ್ತದೆ. ಏನೇ ಹೇಳಿ, ಮಲೆನಾಡಿನಲ್ಲಿ ಮತ್ತೆ ಕೆಂಪು ಉಗ್ರರು ಪ್ರತ್ಯಕ್ಷರಾಗಿರೋದು ಸರ್ಕಾರಕ್ಕೆ ತಲೆನೋವು ತರಿಸಿದೆ. ಅಶ್ವಿತ್ ಮಾವಿನಗುಣಿ, TV9, ಚಿಕ್ಕಮಗಳೂರು.